ಮಾವುಗಳ ಮಂಗಳದ ಮಡುವು ಕೋಗಿಲೆ ಕೊರಳ ಪುಣ್ಯ ನವಿಲಿನ ನವನಾಟ್ಯ ರಂಗ ಗಿಳಿ ಬಿಂಡುಗಳ ಸವಿಯ ಸಾಮ್ರಾಜ್ಯ ಮೇಲೆ ನೋಡಿ ನೀಲ ಗಗನ ಕೆಳಗೆ ಶಾಂತ ಭವನ ಪ್ರಸನ್ನ ವಾತಾವರಣ ಇದನ್ನ ಕಂಡಾಕ್ಷಣ ಭವನವೋ ಭವನವೋ
ನಾಕದ ವೈಭವ, ಹೌದು, ಮೀರಿಸುವಂತಹ ಸೌಂದರ್ಯ, ಹಾ. ಭೂದೇವಿಯ ಹಸಿರು ಸೀರೆ ನುಡಿಸಿದ್ದಾರೆ ಎನ್ನುವ ಹಾಗೆ ಹಾ. ವಾಸವಾಗುತ್ತಾ ಇದೆ. ಹೌದು. ಇದನ್ನೆಲ್ಲ ಕಾಣುವಾಗ ಅತ್ಯಾನಂದ ಅತ್ಯಾನಂದ. ಹೌದು. ಅಷ್ಟೇ ಅಲ್ಲ, ಹಾ. ಓಲಿ ನೋಡು, ಏನು ಅದೇನು ಸಂಪಿಗೆ ಮರ ಅಲ್ವೇನೆ? ಹೌದು, ಆ ಸಂಪಿಗೆ ಮರದ ಮೇಲೆ ಬರೇ ಕೂಗು ಕೂಗಷ್ಟೆಯಾ ಗಾನ ಕೇಳಿ ಬರ್ತಾ ಇದೆ. ಕೋಗಿಲೆ ಗಾನ ಸ್ವರ ಕೇಳ್ತಾ ಉಂಟು, ಆದ್ರೆ ಕೋಗಿಲೆ ಕಾಣುವುದೇ ಇಲ್ಲ. ಉಂಟು ಉಂಟು ಉಂಟು. ಅಯ್ಯಯ್ಯೋ, ಸಣ್ಣ ಕೋಗಿಲೆ. ಹೌದು ಸ್ವಾಮಿ, ಹಾ, ಆ ಕೋಗಿಲೆ ಹಾಡ್ತಾ ಉಂಟು, ಹಾ. ಆದ್ರೆ ಕಾಣುವುದಿಲ್ಲ. ಮೂರ್ತಿ ಚಿಕ್ಕದು, ಹೌದು, ಕೀರ್ತಿ ದೊಡ್ಡದು. ಅಬ್ಬಾ. ಅದು ಕೇಳಿದಲ್ಲ, ಕೋಕಿಲ ಗಾನ. ಹಾ, ಹಾ, ಭಯಂಕರ ಸ್ವರ. ಹೌದು. ಯಾರು ಮರಳಾಗಲೇಬೇಕು. ಹಾ. ಈ ಕಡೆಯಲ್ಲಿ ನೋಡು, ಹಾ, ಸ್ವಾಮಿ, ನವಿಲೊಂದು. ಆ ಕಡೆಯಲ್ಲಿ ಕೋಗಿಲೆ ಕೂಗ್ತಾ ಉಂಟು. ಓಲಿ ನೋಡು ನವಿಲು. ಹೌದು, ಗಿರಿ ಕೋಗಿಲೆಯ ಗಾನವನ್ನ ಕೇಳಿದ ನವಿಲು ಹಾ. ತನ್ನ ಗರಿಗಳನ್ನ ಬಿಚ್ಚಿ ಕುಣಿತಾ ಉಂಟು. ತನ್ನ ಇಚ್ಛೆ ಬಂದಂತೆ ಕುಣಿತ ಉಂಟು ಸ್ವಾಮಿ. ಅಷ್ಟೇ ಅಲ್ಲ, ಹಾ. ತಿಳಿ ನೀರಿನ ಕೊಳ, ಹಾ, ಕೈಗನ್ನಡಿ ಇದ್ದ ಹಾಗೆ. ಹೌದು. ಎಷ್ಟು ಚಂದ ಮುಖ ನೋಡಿ. ನೋಡಿ. ಅಷ್ಟೇ ಅಲ್ಲ, ಹಾ. ಹಂಸಗಳು ಆಡುವುದು. ಹೌದು, ಮುಂದೊಂದು ಹಿಂದೊಂದು. ಆಮೇಲೆ ನೀರಿನ ನನಗೆ ಕೆಳಭಾಗ. ಅರ್ಥ ಆಯ್ತಲ್ಲಿ, ಹಾ. ಅದು ಬಹುಶಃ ಒಂದು ಗಂಡು ಹಂಸ ಇನ್ನೊಂದು ಹೆಣ್ಣು ಹಂಸ ಇರಬೇಕು. ಮುಂದೆ ಹೋಗುವುದು ಹೆಣ್ಣಂಸ, ಅಲ್ಲ, ಹಾ. ಮುಂದೆ ಹೋಗುವುದು ಗಂಡು ಹಂಸ, ಹಿಂದೆ ಗಂಡನ್ನ ಹಿಂಬಾಲಿಸಿ ಹೋಗುವುದೇ ಹೆಣ್ಣು ಹಂಸ. ಬಹುಶಃ ಹಾ. ನಾನು ಎಣಿಸಿಕೊಂಡಿದ್ದು ಹೀಗೆ, ಹಾ. ಹೆಣ್ಣ ಹಂಸಕ್ಕೆ ಏನೋ ಸಿಟ್ಟು ಬಂದಿರ್ಬೇಕು. ಇಲ್ಲ. ಗಂಡ ಹಂಸ ಹಾ. ಹುಗುರ ಮಾತಾಡಿಸ್ತಾ ಹಿಂದಿಂದ ಹೋಗ್ತಾ ಇರ್ಬೋದು. ಇಲ್ಲ ಹಾ? ಅದು ಕೆಲವರ ಜೀವನ ಹಾಗೆ, ಇದು ಹಾಗಲ್ಲ. ಇದಲ್ಲ. ನನ್ನ ನಿಮ್ಮ ಹಾಗೆ. ಆಹಾ. ಅಲ್ಲೋಡಿ ಆದ್ಮೇಲೆ? ಮೀನ್ ನೋಡಿ. ಓ, ಹಾ. ಜಲಚರ ಪ್ರಾಣಿಗಳು ಎಷ್ಟಿದ್ದಾವೆ. ಹೌದು, ಜೀವಿಗಳು, ಮೀನು, ಕಪ್ಪೆ, ಆಮೆ, ಹಾ. ಇದೆಲ್ಲವೂ ಹಾ. ಚಲಿಸುವಂತಹ ಸ್ವರಕ್ಕೆ ಹಾ. ಸರಿಗಮ ಕೇಳಿದಂತ ಅನುಭವ. ಹೌದೌದು. ಅಷ್ಟೇ ಅಲ್ಲ. ಅದು ಆ ಕಡೆಯಲ್ಲಿ ನೋಡಿ, ಮಾಮರ ಮಾಮರದಲ್ಲಿ ಮಲ್ಲಿಗೆ ಹೂ. ಓ, ಅದು ಯಾರು ನಟ್ಟಿದ್ದು? ಸಾಧ್ಯ ಉಂಟಾ? ಹೇಗೆ? ಬುಡ ನೋಡಿ, ಹಾ. ಮಲ್ಲಿಗೆ ಬಳ್ಳಿ ಬುಡ ಅಲ್ಲೇ ಉಂಟು. ಓ, ಅಲ್ಲಿ ನಟ್ಟಿದ್ದಾರೆ. ಹೌದು. ಹಾ, ಹಾ. ಗಂಡನ್ನ ಹೆಣ್ಣು ಹೇಗೆ ಆಶ್ರಯಿಸ್ತದೋ, ಹಾ. ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಆಶ್ರಯಿಸ್ತದೆ ತಪ್ಪಿಕೊಂಡಿದೆ ಅಲ್ವಾ? ಹಾ. ಆ ಕಡೆಯಲ್ಲಿ ನೋಡಿ, ಹಾ. ಸಂಪಿಗೆ ಮರ. ಸಂಪಿಗೆ ಮರದಲ್ಲಿ ಸಂಪಿಗೆಯ ಹೂ ಹಾ, ಹಾ. ಪರಿಮಳಯುಕ್ತವಾಗಿ ಓ, ಉಂಟು. ಇಲ್ಲಿ ನೋಡಿ, ಬಿಲ್ವಪತ್ರ ಮರ. ಹಾ. ತಾಯಾಗಿದೆ ಅದು. ಈ ವರ್ಷ ಅದೇ ನನಗೆ ಆಶ್ಚರ್ಯ. ಅದು ಆ ಕಡೆಯಲ್ಲಿ ಅಡಿ ಗಡಿ ಗಡಿ ಗಡ ಗುಟ ಗಡವಿಯ ಗಡಿಯಲ್ಲಿ ಅಡಿಯಿಡೆ ಮಲೆ ಭಯಪಡುವ ಅಡಿ ಗಡಿ ಗಡಿ ಗಡ ಗುಟ ಗಡವಿಯ ಗಡಿಯಲ್ಲಿ ಅಡಿಯಿಡೆ ಮಲೆ ಭಯಪಡುವ ಪಡವೆ ಪದಲೆ ಭಯಪದ ಪವನಿಯ ಮಿದಿಯ ಇದರಿಂದ ಓಡುತ್ತದೆ. ನಿಲ್ಲು. ನನಗಿದೆ ನಾನು ಹೇಳುವುದು, ಹಾ. ನಿಮ್ಗೆ ಎಲ್ಲಿ ಹೋದ್ರೂ ಸಮಸ್ಯೆ ಮುಗಿಯುವುದೇ ಇಲ್ಲ. ಛೇ, ಅದಲ್ಲ. ಕರ್ಕೊಂಡು ಹೋಗ್ತೇನೆ, ಸಂತೋಷ ಪಡ್ತೇನೆ ಅಂತ ಹೇಳಿದ್ದು. ಹಾ. ಒಳ್ಳೆ ಆಟ ಮಾಡುವ ಸಂದರ್ಭದಲ್ಲಿ ಒಳ್ಳೆ ಸಂತೋಷಕ್ಕೆ ಬಗ್ಗೆ ಬಂದಿದ್ದೀಗ. ಹಾ. ನಾವಿಬ್ರು ಸಂತೋಷದಿಂದ ವನದ ಸೊಬಗನ್ನೆಲ್ಲ ಸವಿತಾ ಇದ್ದೇವೆ. ಹಾ. ಯಾರೋ ಏನು ಗೊತ್ತಿಲ್ಲ, ಹಾ. ಓರ್ವ ಮುಸುಕುದಾರಿ ಅತ್ತಿಂದ ಇತ್ತಿಂದ ಅತ್ತ ನನ್ನ ಕಣ್ಮುಂಭಾಗದಲ್ಲಿ ಚಲಿಸಿದಂತ ಅನುಭವ ಅಸ್ಪಷ್ಟವಾಗಿ ಕಾಣುತ್ತಾ ಇದೆ. ಹಾಗಾದ್ರೆ ನಾವಿಬ್ಬರು ಸತಿಪತಿಗಳು, ಇಲ್ಲಿರುವ ವಿಚಾರ ತಿಳಿದು ಹಾ. ಯಾರೋ ಕುಕೃತ್ಯ ಎಸಗುವುದಕ್ಕಾಗಿ ಬಂದ್ರೋ ಹೇಗೆ? ಹಾಗಾದ್ರೆ ನಮ್ಮ ಮೇಲೆ ಯಾರಿಗೂ ಕಣ್ಣುಂಟು ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಭೇದಿಸಬೇಕು. ಯಾವ ಕಡೆಯಲ್ಲಿ ಹೋದ? ಆ ಕಡೆಗೆ ಬಾ. ಗಡಿ ಗಡಿ ಗಡ ಗುಟ ಗಡವಿಯ ಗಡಿಯಲ್ಲಿ ಅಡಿಯಿಡೆ ಮಲೆ ಭಯಪಡುವ ಅಪ್ಪ, ನಿನ್ನ ಸೊಕ್ಕ ಗಂಡು ಎನ್ನುವ ಹಾಗೆ ಭಾವಿಸಿಕೊಂಡೆ. ಅದಲ್ಲ, ನೀನೊಬ್ಬಳು ಹೆಣ್ಣು ಮುಸುಗುದಾರಿಯಾಗಿ ನಾವಿಬ್ಬರು ಜೊತೆಯಾಗಿರುವುದನ್ನು ತಿಳಿದು ನಮ್ಮ ಸಮ್ಮುಖದಲ್ಲಿ ಚಲಿಸ್ತಾ ಇದೆಯಲ್ಲ. ಯಾರು ನೀನು? ಏನು ನಿನ್ನ ಉದ್ದೇಶ? ಯಾಕೆ ಹೀಗೆ ಮಾಡ್ತಾ ಇದ್ಯಾ? ಹೇಳ್ದಾಗ ಹೇಳುವುದಿಲ್ಲ. ಅಪ್ಪ, ಹೇಳುವುದಿಲ್ಲ. ಗೊತ್ತಾಯ್ತು. ಹಾ. ಮುಸುಕುದಾರಿಯಾಗಿ ನಮ್ಮನ್ನು ಮೋಸ ಮಾಡುವುದಕ್ಕೆ ಬಂದಿದ್ದೀ ಎನ್ನುವುದಕ್ಕೆ ಯಾವ ಸಂದೇಹವೇ ಇಲ್ಲ. ಮಾನಗಿಟ್ಟವಳೆ, ಮರ್ಯಾದೆ ಸತ್ತವಳೆ, ಹೆಣ್ಣಾಗಿ ನೀನು ಹೀಗೆ ಮಾಡ್ತೀಯಂತಾದ್ರೆ ಹೆಣ್ಣು ಕುಲಕ್ಕೆ ನೀನು ಮಾಡುವ ಅಪಚಾರ ಅಂತಾಯಿತು. ಹೇಳು, ಯಾರು ಅಂತ ಹೇಳು. ಹೇಳುವುದಿಲ್ಲೋ? ನಾನು ಕಾಣುತ್ತಿರುವುದು ಕನಸು ನನಸು ಒಂದು ಅರ್ಥ ಆಗುವುದಿಲ್ಲ ನನಗೆ. ಇಲ್ಲದಿದ್ರೆ ವನವಿಹಾರವನ್ನು ಮಾಡುವ ತನ್ಮೂಲಕವಾಗಿ ಸಂತೋಷಗೊಳ್ಳಬೇಕು ಅಂತ ನಾವು ಈ ಕಡೆಗೆ ಬಂದ್ರೆ
ನಿರ್ಮಲಾ, ನಿರ್ಮಲಾ, ಅಕ್ಕ, ನೀನೇ? ನೀನು ಏನೇ ಇದು ಆಶ್ಚರ್ಯ! ಒಂದೇ ಕರುಳ ಬಳ್ಳಿಗಳಲ್ಲಿ ತುಂಡಾಗಿ ಪ್ರಪಂಚದ ಬೆಳಕನ್ನ ಕಂಡವರು ನಾವು. ಆದ್ರೆ ನಮ್ಮ ತಾಯಿ ತಂದೆಯರು ನಮ್ಮ ಜೀವನ ಎನ್ನುವುದು ಪಾವನವಾಗಿರಬೇಕೆನ್ನುವ ಕಾರಣಕ್ಕಾಗಿ ಉತ್ತಮ ಮಹಾರಾಜರುಗಳಿಗೆ ಕೊಟ್ಟು ನಮ್ಮನ್ನು ಮದುವೆ ಮಾಡಿಸಿದವರು. ನೀನು ಸಂತೋಷದಿಂದ ಇದ್ದೀಯ ಎನ್ನುವುದು ನನಗೆ ತಿಳಿದಿತ್ತು. ತನ್ಮೂಲಕ ನೀನೊಬ್ಬ ಸುಪುತ್ರನಿಗೆ ತಾಯಾಗಿದ್ದೆ ಎನ್ನುವುದು ನಾನು ತಿಳಿದವಳು. ಹಾಗಿರುವಾಗ ನಾಡಿನ ಒಂದೆಡೆಯಲ್ಲಿ ಸಂತೋಷ ಆಗಿರಬೇಕಾದ ನೀನು ಏನೇ ಕಾಡಿನ ಸುರಂಗ ಮಾರ್ಗದಲ್ಲಿ ಓಡಿ ಬರ್ತಿದ್ದೀಯ? ದಿಕ್ಕು ದೆಸೆ ಇಲ್ಲದಿದ್ದವರಂತೆ ಓಡ್ತಾ ಇದ್ದೀಯ. ಕೆದರಿದ ಕೇಶರಾಶಿ, ಹಣೆಯಲ್ಲಿ ತಿಲಕ ಕಾಣುವುದಿಲ್ಲ, ಎಲ್ಲವುದನ್ನು ಕಳೆದುಕೊಂಡವಳು ಹಾಗೆ ಬೀದಿ ಬಿಕಾರಿ ಅಂತ ಹೋಗ್ತಿದ್ಯಲ್ಲ. ನನ್ನ ಬಾಳಿನ ಗೋಳಿನ ಪರಿಸ್ಥಿತಿಯನ್ನು ಏನೆಂದು ಆಡಿಕೊಳ್ಳಲಿ? ಏನಾಯ್ತು? ಬಿರುಗಾಳಿಗೆ ಸಿಕ್ಕಿದ ತರಗಲೇ ಅಂತ ಆಯ್ತು ನೀ ಜೀವನ. ನಿರ್ಮಲ, ನಿರ್ಮಲ ಬದುಕು ನಿರ್ಮಲವಾಗಿದೆ ಅಂತ ನಾನು ತಿಳಿದವಳು. ಹೌದು. ಯಾಕೆ ಹೀಗಾಯ್ತು? ಏನಾಯ್ತು? ನನ್ನ ಜೀವನವೆನ್ನುವುದು ಹೀಗಾಗುತ್ತದೆ ಎನ್ನುವ ಹಾಗೆ ಕನಸಿನಲ್ಲಿ ನಾವು ಭಾವಿಸಿಕೊಂಡವಳೆ ಅಲ್ವೇ? ಸುಖದಿಂದ ರಾಜ್ಯದಲ್ಲಿ ಕಾಲವನ್ನ ಕಳೆಯುವಂತಹ ಹೊತ್ತಿಗೆ ಗಾಣಿಗಪುರವನ್ನು ಆಳುವಂತ ಜಗಸೇನ ನಾಮಕ ನಮ್ಮ ನಾಡಿಗೆ ಆಕ್ರಮಣವನ್ನು ಮಾಡಿದ. ಆಮೇಲೆ ಮಾಡುವಂತ ದೂರದಲ್ಲಿ ನನ್ನವರನ್ನ ಕೊಂದು ಕಳೆದ ಆ ಪಾಪಿ. ಶಿವ ಶಿವ, ಗಂಡನನ್ನ ಕಳೆದುಕೊಂಡ ಮೇಲೆ ನನಗೇಕೆ ಬದುಕು ಎನ್ನುವ ಹಾಗೆ ತಿಳಿದು ಆತ್ಮಹತ್ಯೆಗೆ ನಾ ಮುಂದಾದೆ. ಆ ಸಂದರ್ಭಕ್ಕೆ ನೆನಪಿಗೆ ಬಂದದ್ದು ನನ್ನ ಮಗನಿಗಾದ್ರೂ ಜೀವವನ್ನು ಉಳಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಮುಸುಕುದಾರಿಯಾಗಿ ಯಾರಿಗೂ ತಿಳಿಯದ ಹಾಗೆ ಸುರಂಗ ಮಾರ್ಗದಿಂದಲೇ ಹೊರಬಿದ್ದೆ. ಎತ್ತ ಓಡಿದನೋ ಎತ್ತ ಬಂದೆನೋ ಒಂದೂ ನಾನರಿಯೆ. ಹೇಗಾದ್ರೂ ಜೀವನ ಉಳಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಪರದಾಡಿದೆ. ಹಿಂದಿನಿಂದ ಬಂದು ನನ್ನ ಕೈಯನ್ನು ಬಲವಾಗಿ ಹಿಡಿದಾಗ ಶತ್ರುಗಳೇ ನನ್ನನ್ನು ಅಟ್ಟಯಿಸಿದರು. ನನ್ನನ್ನು ಬಂಧಿಸುವುದಕ್ಕಾಗಿ ಮುಂದೆ ಬಂದರು ಎನ್ನುವ ಕಾರಣಕ್ಕಾಗಿ ಮುಖವನ್ನು ತೋರಿಸುವುದಕ್ಕೆ ಮುಂದಾಗಲಿಲ್ಲ. ಭಯಗೊಂಡೆಯ? ಮುಖವನ್ನು ಕಂಡಾಗ ನನ್ನ ಅಕ್ಕ ಬಾವ ನೀವಿದ್ದೀರಾ, ಈಗ ನನ್ನ ಪಾಲಿಗೆ ಯಾರಿದ್ದಾರೆ? ನಿರ್ಗತಿಗಳಾಗಿದ್ದೇನೆ. ಎತ್ತ ಹೋಗಲಿ, ನಾ ಏನು ಮಾಡಲಿ? ನೋಡಿ, ನಾನಿದ್ದೇನೆ. ಪುರದೊಳಿರುವೆ ಮನದ ಧೈರ್ಯದಲ್ಲಿ ಅನನಯ ಪುರದೊಳಿರುವುದು ಮನದ ಧೈರ್ಯದಲ್ಲಿ. ರಮಣಿ, ನೋಡಿದ್ರ ನನ್ನ ಅರ್ಥ ಆಯ್ತು. ನಿರ್ಮಲ, ಯೋಚನೆ ಮಾಡಬೇಡ. ನಾವೊಂದು ಎಣಿಸಿದರೆ ದೈವ ಬೇರೊಂದು ಬಗೆಯುತ್ತದೆ ಎನ್ನುವುದಕ್ಕೆ ಸಾಕ್ಷಿ ನಿನ್ನ ಬದುಕೇ ಆಯ್ತು. ನೀನು ಸಂತೋಷದಿಂದ ಸುಖದಿಂದ ಗಂಡನ ಜೊತೆಯಲ್ಲಿ ಇದ್ದೆ ಎನ್ನುವ ಹಾಗೆ ನಾವು ಭಾವಿಸಿಕೊಂಡವರು. ಏನು ಮಾಡೋಣ ಹೇಳು? ವಿಧಿಯ ವಿಕಟ ವಿಪರ್ಯಾಸವೇ ಅಲ್ಲದೆ ಇನ್ನೇನು ಹೇಳು? ನಿನ್ನ ಬದುಕೆನ್ನುವುದು ಛಿದ್ರವಾಗುವುದಕ್ಕೆ ಕಾರಣವಾಯಿತು. ಕಾರಣೀಕರ್ತನಾದಂತಹ ಜಗಸೇನನನ್ನು ನಾನು ಸಮಯ ಸಂದರ್ಭ ಸಾಧಿಸಿ ತರೆಯುತ್ತೇನೆ. ಯೋಚನೆ ಮಾಡಬೇಡ. ಅಲ್ಲಿಯ ತನಕ ನನಗೆ ಆಶ್ರಯ ಇಲ್ಲ, ನನಗೆ ಯಾರಿದ್ದಾರೆ ಎನ್ನುವ ಹಾಗೆ ನಿನಗೂ ನಿನ್ನ ಮಗನಿಗೂ ಆಶ್ರಯದಾತಾರನಾಗಿ ನಾವಿಬ್ಬರು ಇರ್ತೇವೆ. ಅಲ್ಲಿಯ ತನಕ ನನ್ನ ಪುರದಲ್ಲಿ ನೀನು ನಮ್ಮಿಬ್ಬರ ಮಗಳಂತೆ ನೀನು ಇದ್ರೆ ಆಯ್ತು. ನಿನಗೆ ಯಾವ ಕೊರತೆಯೂ ಬರುವುದಿಲ್ಲ. ಯೋಚನೆ ಮಾಡಬೇಡ. ಸಹೋದರಿ, ಅಕ್ಕ,
ಯಾರೂ ಇಲ್ಲದಿದ್ದವರಿಗೆ ದೇವರೊಬ್ಬ ಇದ್ದಾನೆ ಎನ್ನುವ ಸತ್ಯ ಇವತ್ತು ನಿನಗೆ ತಿಳಿದಿರಬಹುದು ತಾನೆ. ತಾನು ಏನು ಮಾಡ್ಲಿ ಎನ್ನುವುದಾಗಿ ಒಬ್ಬಂಟಿಯಾಗಿ ಓಡುವ ಸಂದರ್ಭದಲ್ಲಿ ಇವತ್ತಿನ ದಿವಸದಲ್ಲಿ ನಾವು ಇಲ್ಲಿಗೆ ಬರ್ಬೇಕಾ, ನೀ ನಮ್ಮ ಕೈಗೆ ಸಿಗಬೇಕಾ? ಒಂದೊಮ್ಮೆ ನಮ್ಮ ಕೈ ತಪ್ಪಿ ಹೋಗಿದ್ರೆ ನಿನ್ನ ಜೀವನ ಸ್ಥಿತಿ ಏನಾಗ್ತಿತ್ತೋ ಏನು ಆಲೋಚನೆ ಮಾಡಬೇಡ. ಅಂದು ನಾವು ಬಾಲ್ಯದಲ್ಲಿ ಒಟ್ಟಾಗಿ ಬೆಳೆದವರೇ ಆಗಿದ್ದೇವೆ. ಇವತ್ತಿನ ದಿವಸದಲ್ಲಿ ಮತ್ತೆ ಒಂದಾಗಿದ್ದೇವೆ ಅಂತಾದ್ರೆ ದೇವಿಚ್ಛೆ ಇನ್ನೊಂದುಂಟು ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಯೋಚನೆ ಮಾಡಬೇಡ. ನನ್ನ ತಂಗಿಯಾಗಿ ನೀನು ಮೊದಲಿದ್ರು ಇವತ್ತಿನಿಂದ ಮಕ್ಕಳಿಲ್ಲದ ನಾವು ನಿನ್ನ ನಮ್ಮ ಮಗಳಂತೆ ನೋಡಿಕೊಳ್ತೇವೆ. ನಮ್ಮ ರಾಜ್ಯದಲ್ಲಿ ಯಾರಿಗೂ ಯಾವ ತೊಂದರೆ ಆಗದಿದ್ದ ಹಾಗೆ ನನ್ನಲ್ಲೇ ಇದ್ದು ಅವ್ರನ್ನೆಲ್ಲ ನೀನೇ ನೋಡಿಕೊಳ್ಳಬೇಕು. ಉಳಿದವರನ್ನು ಸುಧಾರಿಸುವ ಗುಣ ನಿನ್ನಲ್ಲಿ ಇರಬೇಕು. ನನಗೆ ಹಿಂದಿನದ್ದು ಸಮಸ್ಯೆ ಇಲ್ಲ, ಮುಂದಿನದ್ದೇ ಈಗ ಸಮಸ್ಯೆ. ಹೇಗೆ ಜೀವನವನ್ನು ಸಾಗಿಸುವುದು ಎನ್ನುವ ಹಾಗೆ ಆಲೋಚನೆ ಇದ್ದಿತ್ತು. ಬೆಟ್ಟದ ಹಾಗೆ ಬಂದ ಸಮಸ್ಯೆ ಎಲ್ಲವೂ ಮಂಜಿನೋಪಾದಿಯಲ್ಲಿ ಕರಗಿತು ಎನ್ನುವುದಕ್ಕೆ ಸಾಕ್ಷಿ ನನ್ನ ಜೀವನವೇ ಆಯ್ತಲ್ಲ. ಆಗಲಿ ಅಂತೆ ಪ್ರಪಂಚದಲ್ಲಿ ಅಕ್ಕ ತಂಗಿಯರು ಹೇಗೆ ಬದುಕನ್ನು ಸಾಗಿಸಬೇಕು ಎನ್ನುವುದನ್ನ ನಮ್ಮನ್ನ ನೋಡಿ ಎಲ್ಲರೂ ಕಲಿಯಬೇಕು. ನನಗೆ ನೀವೆಲ್ಲ ಇದ್ರಿ ಎನ್ನುವುದೇ ಸಂತೋಷ. ಯೋಚನೆ ಮಾಡಬೇಡ, ನಿನ್ನ ಬದುಕಿಗೆ ನಾವಿಬ್ಬರಿದ್ದೇವೆ. ನೀವೆಲ್ಲ ಇದ್ರಿ ಅನ್ನುವುದಂತ ಹೇಳಿದ್ರೆ ನನಗೂ ನನ್ನ ಬಂಧು ಬಾಂಧವರು ಇದ್ದಾರಲ್ಲ ಎನ್ನುವುದೇ ಸಂತೋಷ. ಬಾಲ್ಯದಲ್ಲಿಯೇ ನಿನ್ನನ್ನು ನಾನು ಕಂಡವಳು. ಚೆನ್ನಾಗಿ ನಮ್ಮ ಜೊತೆಗಿರು. ದೇವರ ಆಶೀರ್ವಾದ ಯಾವತ್ತೂ ಇರ್ತದೆ. ಹೌದಲ್ಲ? ಆಯ್ತಾ? ಆಯ್ತು.